If I were to give you this Bible, you would say, John, why do I need this Bible? ಒಂದು ವೇಳೆ ನಾನು ಈ ಬೈಬಲ್ನ ನಿಮಗೆ ಕೊಡ್ತೇನೆ ಅಂತ ಅಂದ್ಕೊಂಡ್ರೆ ನೀವು ಕೇಳ್ತೀರಾ ಏನಕ್ಕೆ ಈ ಬೈಬಲ್ನ ನನಗೆ ಕೊಡ್ತೀಯ ಎಂಬುದಾಗಿ. I have so many new nice Bibles. I mean, this is an old Bible, so even the cover is coming out. It doesn't look that great. ಸೊ ನನ್ನದ್ರನ್ನೇ ತುಂಬಾ ಹೊಸದಾಗಿರುವಂತ ಬೈಬಲ್ಗಳಿದೆ, ಇದು ಎಲ್ಲ ಹರಿದೋಗಿದೆ, ಇದು ಅಷ್ಟೊಂದು ಚೆನ್ನಾಗಿ ಇಲ್ಲ ಎಂಬುದಾಗಿ. You may say, I don't need it. I have Bibles at home. I don't need extra Bible. ನನಗೆ ಬೈಬಲ್ ಇದೆ ನನ್ನ ಮನೆಯಲ್ಲಿ, ನನಗೆ ಬೈಬಲ್ ಬೇಡ ಎಂಬುದಾಗಿ ನೀವು ಹೇಳ್ಬೋದು. But there's something special about this Bible. ಆದರೆ ಈ ಬೈಬಲ್ ಅಲ್ಲಿ ಒಂದು ವಿಶೇಷತೆ ಇದೆ. Here you can see that it has been autographed or signed by a famous Christian singer called Don Moen. ಡಾನ್ ಮೊಯ್ನ್ ಅನ್ನುವಂಥ ಒಂದು ಕ್ರೈಸ್ತ ಸಂಗೀತಗಾರನ ಒಂದು ಸಹಿ ಈ ಒಂದು ಬೈಬಲ್ನಲ್ಲಿ ಇದೆ. He is a famous singer who wrote songs like God is good all the time, thank you Lord, give thanks and all of them. ಅವರು ಒಂದು ಒಳ್ಳೆ ಸುಪ್ರಸಿದ್ಧ ಸಂಗೀತಗಾರನು, ದೇವರು ಒಳ್ಳೆಯವನು ಎಲ್ಲಾ ಸಮಯದಲ್ಲಿ ಅನ್ನುವಂತಹ ಹಾಡುಗಳನ್ನು ಆಡಿದಂತಹ ವ್ಯಕ್ತಿ. And also has the autograph of Jack Mooring. He's the brother-in-law of Michael Smith. He's also a world famous singer. ಮೈಕಲ್ ಸ್ಮಿತ್ ಅವರ ಭಾವ ಜಾಗಲ್ಸ್ ಅವರು ಕೂಡ, ಅವರ ಒಂದು ಸಹಿ ಕೂಡ ಇಲ್ಲಿ ಇದೆ. So the minute I showed you this, ಇದನ್ನು ತೋರಿಸಿದ ತಕ್ಷಣವೇ you will say, I want this Bible. ಆಗ ನೀವು ಹೇಳ್ತೀರಾ, ಅಯ್ಯೋ ನನಗೆ ಈ ಬೈಬಲ್ ಬೇಕು ಎಂಬುದಾಗಿ. Few minutes before you said, I don't want it. ಕೆಲವು ಕ್ಷಣಗಳ ಹಿಂದೆ ನೀವು ಅಂದ್ಕೊಳ್ತಿರ್ಬೋದು ನನಗಿದೇನಕ್ಕೆ ಬೇಕು ಎಂಬುದಾಗಿ. Because it looked very unimpressive from outside. ಯಾಕಂದ್ರೆ ನೋಡೋದಕ್ಕೆ ಅಷ್ಟು ಆಕರ್ಷಿತವಾಗಿಲ್ಲ. But the minute you see whose sign is in it, you want it. ಆದ್ರೆ ಯಾರ ಒಂದು ಸಹಿ ಅಲ್ಲಿ ಇದೆ ಎಂಬುದಾಗಿ ನೀವು ತಿಳ್ಕೊಂಡ ತಕ್ಷಣವೇ ಅದು ನನಗೆ ಬೇಕು ಎಂಬುದಾಗಿ ಅಂದುಕೊಳ್ತೀರಿ. The same thing that you said no to suddenly has extra value when you know whose sign is in it. ಸೊ ನೀವು ಯಾವ್ದನ್ನ ಬೇಡ ಎಂಬುದಾಗಿ ನೀವು ಅಂದುಕೊಂಡ್ರೋ, ಯಾವುದಕ್ಕೆ ಬೆಲೆ ಇಲ್ಲ ಎಂಬುದಾಗಿ ಅಂದುಕೊಂಡ್ರೋ, ಆದ್ರೆ ಅದರ ಮೇಲೆ ಯಾರ ಸಹಿ ಇದೆ ಎಂಬುದಾಗಿ ನೀವು ತಿಳಿದ ತಕ್ಷಣವೇ ಅದು ಬೆಲೆ ಉಳ್ಳದಾಯ್ತು ನಿಮ್ಮ ದೃಷ್ಟಿಯಲ್ಲಿ. Today you may be looking at your life from outside, you may be looking at yourself from outside, and the world may be looking at you from outside and think like you are just average, mediocre and nothing special about you. ಸೊ ಇವತ್ತು ಕೂಡ ನಿಮ್ಮನ್ನ ನೀವು ನೋಡಿಕೊಂಡು ಅಥವಾ ಲೋಕವು ನೀವು ನೋಡಿಕೊಂಡು, ಹೊರಗಿನವರು ನೀವು ನೋಡಿಕೊಂಡು ನೀವು ಯಾವುದಕ್ಕೂ ಬರದವರು ಎಂಬುದಾಗಿ ಅವರು ಅಂದುಕೊಳ್ತಾ ಇರಬಹುದು. You may be feeling like nothing special about me, I'm just one of the 8 billion people on earth. ಸೊ ಒಂದು ವೇಳೆ ನೀವು ಅಂದುಕೊಳ್ಳಬಹುದು ನನ್ನಲ್ಲಿ ಯಾವುದೇ ವಿಶೇಷತೆ ಇಲ್ಲ, ನಾನು ಕೂಡ ಎಲ್ಲರ ಹಾಗೆ ಒಬ್ಬ ಮನುಷ್ಯನ ಎಂಬುದಾಗಿ ನೀವು ಅಂದುಕೊಳ್ಳಬಹುದು. Worldly standards wise, people say, oh, look at the models, look at the actors and actresses, look at the influencers, look at how awesome they look. We look at that as standard of beauty and we think that, oh, I'm just stupid, I'm not that valuable. ಸೊ ಇವತ್ತು ಲೋಕವು ಕೊಡುವ ಲೋಕದ ದೃಷ್ಟಿಯ ಪ್ರಕಾರವಾಗಿ ಅನೇಕ ಒಂದು ಚಲನಚಿತ್ರ ಅಲ್ಲಿ ನಟಿಸುವಂತಹ ಎಲ್ಲರನ್ನ ನೋಡಿ ಆ ಲೋಕವು ಅವರನ್ನು ನೋಡಿ ತುಂಬಾ ಹೊಗಳಬಹುದು. ನೀನು ಇವತ್ತು ಅವರನ್ನ ನೀನು ಹೋಲಿಸಿಕೊಂಡು ನೀನು ತುಂಬಾ ಕಡೆಗಾಣಿಸಿಕೊಳ್ಳಬಹುದು. You know, sometimes I just want to share this to you. ಈ ಸಮಯದಲ್ಲಿ ನಾನು ಇದನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಿದ್ದೇನೆ. Sometimes people put me down like that, you know, oh, nothing great, nothing special, and they don't even want to listen to me just because of the way I look. ನನ್ನನ್ನು ನೋಡಿ ಅನೇಕರು ಇವತ್ತು ತುಂಬಾ ಕಡೆಗಣಿಸ್ತಾರೆ, ನಾನು ಹೇಳುವಂಥದ್ದನ್ನು ಕೂಡ ಕೇಳುವುದಿಲ್ಲ, ಏಕೆಂದ್ರೆ ನಾನಿರುವಂಥ ವಿಧಾನವನ್ನು ನೋಡಿ. But the same way this Bible is being signed by somebody famous, adding its value, the Bible says in Ephesians 1 verse 13, and when you look at the Message version, it says that you and I have been signed by the Holy Spirit. ಇವತ್ತು ನನ್ನ ಕೈಯಲ್ಲಿರುವಂತ ಈ ಬೈಬಲ್ ಏನು ವಿಶೇಷತೆ ಇಲ್ಲದಿದ್ದರೂ ಕೂಡ ಒಬ್ಬ ಸುಪ್ರಸಿದ್ಧ ಸಂಗೀತಗಾರನ ಸಹಿ ಇರುವುದರಿಂದ ಅದು ತುಂಬಾ ಬೆಲೆ ಉಳ್ಳದಾಗಿರುವುದರಿಂದಲೇ ಅದೇ ರೀತಿಯಾಗಿ ಎಫೆಸ 1:13 ಬರೆದಿರೋ ಪ್ರಕಾರವಾಗಿ ನಾನು ನೀನು ಪರಿಶುದ್ಧಾತ್ಮನಿಂದ ಮುದ್ರಿತವಾಗಿದ್ದೇವೆ. You have been autographed by the creator of the universe. ಇಡೀ ಸರ್ವವನ್ನ ಸೃಷ್ಟಿಸಿದಂತ ಸೃಷ್ಟಿಕರ್ತನಿಂದ ನೀನು ಮುದ್ರಿಸಲ್ಪಟ್ಟಿದ್ದೀ. This Bible has special value because of whose sign is in it. You have special value and you are valuable because of whose sign is in you, and that is the Holy Spirit. ಸೊ ಈ ಬೈಬಲ್ ಅಲ್ಲಿ ಒಂದು ವಿಶೇಷತೆ ಇದೆ, ಯಾಕಂದ್ರೆ ಅದರಲ್ಲಿ ಒಬ್ಬ ವಿಶೇಷ ವ್ಯಕ್ತಿ ಸಹಿ ಮಾಡಿದ್ದಾರೆ. ಅದೇ ರೀತಿಯಾಗಿ ನೀನು ಕೂಡ ವಿಶೇಷವಾಗಿದ್ದಿ, ಏಕೆಂದ್ರೆ ಪರಿಶುದ್ಧಾತ್ಮನ ಸಹಿ ನಿನ್ನ ಮೇಲೆ ಇದೆ. And today I want you to understand, sometimes people tell me after listening to my sermon, somewhere they'll say, oh my goodness, I actually judged you based on how you look, but there's so much of value in what you produced today. ಅನೇಕರು ನಾನು ಹೇಳ್ತಾರೆ, ನಾನು ನಿಮ್ಮ
ನಿಮ್ಮನ್ನ ನೋಡಿ ಏನೋ ಅಂದುಕೊಂಡಿದ್ದೆ, ಆದ್ರೆ ನಿಮ್ಮಿಂದ ಹೊರಡುವಂತ ಮಾತುಗಳನ್ನ ಕೇಳಿದಾಗ ನನಗೆ ನಿಜವಾಗ್ಲೂ ಆಶ್ಚರ್ಯವಾಗಿದೆ ಎಂಬುದಾಗಿ ಅವರು ಹೇಳುತ್ತಾರೆ. Sometimes, for our videos and photos, I end up doing photo shoots and all of that. When I see those photos, I say, oh my gosh, I myself look like those models and influencers. ಸೊ ಕೆಲವೊಂದು ಸಾರಿ ನಾನು ನನ್ನ ಫೋಟೋಗಳನ್ನ ಅದನ್ನು ನೋಡುವಾಗ ನಾನು ಆ ರೀತಿಯಾಗಿ ನಾನು ಕಾಣಿಸದೆ ಇರಬಹುದು ಎಂಬುದಾಗಿ ನಾನು ಅಂದುಕೊಳ್ಳುತ್ತೇನೆ. I want you to understand that, what, you don't have to look at yourself invaluable because of putting yourself in comparison to models and influencers and standards of the world. You as a child of God are valuable because you carry the ultimate autograph of the creator of the universe. ಇವತ್ತು ನೀವು ಲೋಕವನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಲೋಕದವರ ಹಾಗೆ ನಿಮ್ಮನ್ನ ಹೋಲಿಸಿಕೊಂಡು ಅವರ ಹಾಗೆ ನಿಮ್ಮನ್ನು ನೀವು ಕೆಳಗಡೆ ಹಾಕಿಕೊಳ್ಳುವಂತ ಅಗತ್ಯವೇ ಇಲ್ಲ. ಏಕೆಂದ್ರೆ ಈ ಲೋಕದ ಸೃಷ್ಟಿಕರ್ತನ ಸಹಿ ನಿಮ್ಮ ಮೇಲೆ ಇದೆ. ನೀವು ವಿಶೇಷವಾಗಿರುವಂತವರಾಗಿದ್ದೀರಿ. God, I pray that you will give us the grace to trust you and know that we are valuable because we have you who are signed in us. In Jesus' name I pray. Amen. ಕರ್ತನೇ, ನಮಗೆ ನೀವು ಕೃಪೆಯನ್ನ ಕೊಡಿ. ನಿಮ್ಮ ಸಹಿ ನಮ್ಮ ಮೇಲೆ ಇದೆ, ಅದಕ್ಕೆ ನಾವು ಬೆಲೆಯುಳ್ಳವರಾಗಿದ್ದೇವೆ ಎಂಬುದಾಗಿ ತಿಳುಕೊಳ್ಳುವುದಕ್ಕೆ ನಮಗೆ ಸಹಾಯ ಮಾಡಿ. ಯೇಸು ನಾಮದಲ್ಲಿ ಆಮೆನ್.